ಎಷ್ಟೋ ಜನಕ್ಕೆ ಇನ್ನು ಕನ್ಫ್ಯೂಷನ್ ಇದೆ, ಈ ಮಿಷಿನ್ ಇಷ್ಟ ಹಾಕಿದ್ರೆ ಸಾಕು ಅಂತ ಹೇಳಿ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಬೋರ್ ನೀರಿರುತ್ತೆ, ಹೊಳೆ ನೀರಿರುತ್ತೆ, ಕೆಲವ್ರದ್ದು ಆರ್ ಒ ಮಿಷಿನ್ ಇರುತ್ತೆ. ಏನೇ ಇದ್ರು ಕೂಡ ಈ ಮಿಷಿನ್ ಅಲ್ಲಿ ನೋಡಿ ಸ್ಟೋರೇಜ್ ಇಲ್ಲ. ಸಿಂಟೆಕ್ಸ್ ನೀರು ಫೋರ್ಸ್ ಇತ್ತು ಅಂದ್ರೆ ಫಿಲ್ಟರ್ ಹಾಕಿ ಡೈರೆಕ್ಟ್ ಕನೆಕ್ಷನ್ ಕೊಡ್ಬೋದು. ಇದು ಹೊಳೆ ನೀರುಗಳಿಗೆ ಮಾತ್ರ. ಬೋರ್ ನೀರು ಇತ್ತು ಅಂದ್ರೆ ಕಂಪಲ್ಸರಿ ಆರ್ ಒ ಹಾಕ್ಲೇಬೇಕು. ಹೈ ಟಿ ಡಿ ಎಸ್ ಇರೋದನ್ನ ನಮಗೆ ಮಿಡ್ಲಿಗೆ ತರಬೇಕು. 100 to 150 TDS ಒಳಗಿರ್ಬೇಕು. 100 to 150 TDS ಒಳಗೆ ಬಂತು ಅಂದ್ರೆ ಸಫಿಶಿಯಂಟ್. ಹೊಳೆ ನೀರುಗಳಲ್ಲಿ ಒಂದ್ ಕಡೆ 50, 60, 100. ಕಾವೇರಿ ನೀರಲ್ಲಾದ್ರೆ ನಿಮಗೆ 150 ಇಂದ 200 ಇರುತ್ತೆ. ಅದಕ್ಕೆ ಜಸ್ಟ್ ಒಂದು ಫಿಲ್ಟರ್ ಹಾಕಿ ಪಂಪ್ ಹಾಕಿ ಪ್ರೆಷರ್ ಕೊಟ್ಟು ಕೂಡ ರನ್ ಮಾಡಬಹುದು. ಅದು ಹೆಂಗೆ ಏನು ಅಂತ ನಾವು ಡೀಟೇಲ್ ಕೊಡ್ತೀವಿ. ತಿಳ್ಕೊಳ್ಳಿ, ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಆಮೇಲೆ ನೀವು ಇವಾಗ ತಗೊಂಡಿಲ್ಲ ಅಂದ್ರೂ ನೆಕ್ಸ್ಟ್ ತಿಳ್ಕೊಬೇಕಾಗತ್ತೆ. ಕಂಪ್ಲೀಟ್ ವಿಡಿಯೋಗಳು ನೋಡಿ, ರೆಗ್ಯುಲರ್ ವಿಡಿಯೋಸ್ ಬರ್ತಾ ಇರತ್ತೆ. ಅಪ್ಡೇಟ್ ಆಗ್ತಾ ಇರಿ, ನೋಡ್ತಾ ಇರಿ.